ಈಗ ನಾನೊಂದು ಪ್ರಶ್ನೆ ಕೇಳೋದು ಇಷ್ಟೇ. ನಮ್ಮ ಬಳ್ಳಾರಿ ಶಾಸಕರು ಅನ್ಫಾರ್ಚುನೇಟ್ಲಿ ಸಭಾನಾಯಕರೇ ಇದು ಕೇಳಬೇಕು ನೀವು, ಅದು ನಿಮಗೆ ನಾನು ಹೇಳ್ತಾ ಇರೋದು, ನಮಗೆ ರಕ್ಷಣೆ ಕೊಡ್ಬೇಕು ನೀವಲ್ಲಿ. ಈಗ ನಾನು ಅವರು MLA ವಿರುದ್ಧ ಮಾತಾಡಿನಂತ ಈಗ ನಾನು ನೆಕ್ಸ್ಟ್ ಟಾರ್ಗೆಟ್ ಆಗ್ತೀನಿ. ಅಲ್ಲಿ ಹೆಂಗಾಗಿದೆ ಅಂದರೆ ಬಳ್ಳಾರಿಯಲ್ಲಿ ನಮ್ಮ MLA ವಿರುದ್ಧ ಮಾತಾಡಿದರೆ ನಾವು ಟಾರ್ಗೆಟ್ ಆಗ್ತೀವಿ. ಇದು ಅಂದರೆ ಅಲ್ಲಿ ನಿಮ್ಮ ಗುಂಡಾರಾಜ್ ನಡೀಲ್ಲ, ಗುಂಡಾರಾಜ್ ನಡೀಲ್ಲ ಅಲ್ಲಿ. ಆದ ವಿಚಾರವನ್ನ ಅವರು ತೆಗಿತಾ ಇದ್ದಾರೆ. ಹೌದು, ಒಂದ್ ನಿಮಿಷ ನೋಡಿ, ಹಾಗಿದ್ರೆ ನೀವು ಯಾಕೆ ನನಗೆ ರಕ್ಷಣೆ ಬೇಕು, ಅಲ್ಲಿ ನಂಗೆ ಟಾರ್ಗೆಟ್ ಆಗ್ತೀನಿ ಅಂದ್ರೆ ನೀವು ಯಾಕೆ ನೀವು ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂದ್ರೆ ಸತ್ಯನ ಹೇಳ್ಬಾರ್ದ? ನಡೆದಿರ್ತಕ್ಕಂಥ ವಿಷಯ, ಅಲ್ಲಿ ನಡೆದಿರ್ತಕ್ಕಂಥ ವಿಷಯ, ಇಲ್ಲಿ ಎರಡು ಗುಂಪುಗಳ ನಡುವೆ ತಮ್ಮ ಪಕ್ಷದ ಕಾರ್ಯಕರ್ತನನ್ನೇ ಕೊಂದು ಇನ್ನೊಂದು ಕಾರ್ಯಕರ್ತರ ಮೇಲೆ ಹಾಕ್ಲಿಕ್ಕೂ ನೋಡಿದ್ರು. ಈ ರೀತಿ ಪರಿಸ್ಥಿತಿ ಇರುವಾಗ ಅದನ್ನ ಗಮನ ತರಬೇಕಾ ಬೇಡವಾ? ಅದ್ರ ಬಗ್ಗೆ ನೀವ್ ಯಾಕೆ ಮಾತಾಡ್ತೀರಿ ಅಂತಂದ್ರೆ ಅಲ್ಲಿಗೆ ಗೂಂಡಾಗಿರಿ ಮಾಡೋ ಶಾಸಕರನ್ನ ಅವ್ರು ಮಾತಾಡ್ಬೇಡಿ, ನೀವು ಅವ್ರು ಮಾಡ್ಕೊಂಡ್ಲಿ ಅಂತ. ಏನಿದು? ರೆಡ್ಡಿ ಅವರಿಗೆ ರಕ್ಷಣೆ ಬೇಕಂತ ಕೇಳಿದ್ರೆ ಅಮೆರಿಕದಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇವರು. ಅಮೆರಿಕದಲ್ಲಿ ರಕ್ಷಣೆ ಕೊಡ್ಬೇಕಂತೆ ಅಮೆರಿಕದವರು. ಇಲ್ಲಿಯ ಶಾಸಕರಿಗೆ ಅಮೆರಿಕದ ರಕ್ಷಣೆ ಆಗಬೇಕು, ಇಲ್ಲಿಯ ರಕ್ಷಣೆ ಆಗುದಿಲ್ಲ ಅಂತ ಅವರಿಗೆ ಕೊಡ್ಲಿಕ್ಕೆ. ಮಾನ್ಯ ಶಾಸಕರೇ, ನೀವು ಹಿರಿಯರಿದ್ದೀರಿ, ನಾನು ಪ್ಯಾರಾಗ್ರಾಫ್ 1 ಅಲ್ಲಿ 7th ಲೈನಲ್ಲಿ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಇನ್ ಕರ್ನಾಟಕ ಅಂತಿದೆ. ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಏನು ಮಾಡಿದಿರಿ ಅಂತ ಕೇಳೋಕ್ಕೆ ಮಾಡೀನಿ. ನಮ್ಮ ಕ್ಷೇತ್ರದ್ದು ಬಳ್ಳಾರಿಯಲ್ಲಿ ಇಷ್ಟು ಪ್ರಾಬ್ಲಮ್ ಇದೆ. ಆಮೇಲೆ ಸೆಕೆಂಡ್ ಪೇಜಲ್ಲಿ ಕೂಡ ಸೇಮ್ ಪ್ಯಾರಾ ಕಂಟಿನ್ಯೂಯೇಷನ್, ಪೊಲೀಸಿಂಗ್ ಆ್ಯಂಡ್ ಜಸ್ಟಿಸ್ ಸಿಸ್ಟಮ್. ಪೊಲೀಸಿಂಗ್ ಆ್ಯಂಡ್ ಜಸ್ಟಿಸ್ ಸಿಸ್ಟಮ್, ಏನು ಪೊಲೀಸಿಂಗ್ ಆ್ಯಂಡ್ ಜಸ್ಟಿಸ್ ಸಿಸ್ಟಮ್ ನಡೀತಾ ಇದೆ ಅಲ್ಲಿ ಒಬ್ಬರು January 1st ಒಬ್ಬರು SP ಬಂದರು, ಅವ್ರನ್ನ ನೀವು ಈ ರೀಸನಿಗೆ ಅಂತ ನೀವು ಟ್ರಾನ್ಸ್ಫರ್ ಮಾಡಿದ್ರಿ. ಅವ್ನು ಬಂದು ಚಾರ್ಜ್ ತಗೊಂಡಿದ್ದಾನೆ. ಹೌ ಕ್ಯಾನ್ he be blamed? He was removed. Second, there is an allegation that a DYSP is involved in this. ಅದಕ್ಕೆ ನೀವು ಸರ್ಕಾರ ನಿನ್ನೆ ಇನ್ನೊಬ್ಬರು DYSPನ 2 days ಬ್ಯಾಕ್ DYSPನ ಕಳಿಸಿದ್ರು, ಟ್ರಾನ್ಸ್ಫರ್ ಮಾಡಿದರು. ಅವರಿಗೆ he did not even take charge. Local politicians did not allow the DYSP to take charge. He has been transferred to some other district. ಅರಸೀಕೆರೆ ಹತ್ರ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದಾ ಪೊಲೀಸಿಂಗು, ಇದಾ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್. ದಟ್ ಮೀನ್ಸ್ ಈಗೇನು ಗವರ್ಮೆಂಟ್ ಸುಪ್ರೀಂ ಇದಾನ, ಅಲ್ಲಿ ನಮ್ಮ ಬಳ್ಳಾರಿ ಶಾಸಕ ಸುಪ್ರೀಂ ಇದಾನ? ಏನು ಸರ್ಕಾರ ಬಳ್ಳಾರಿ ಶಾಸಕರು ಹೇಳಿದ್ ಕೇಳ್ತಾ ಇದ್ದೀರಾ? ಇಷ್ಟು ಅನಾಹುತ ಆಗಿದೆ ಅಲ್ಲಿ, ಇಷ್ಟು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದೆ, ಇಷ್ಟು ಡ್ರಗ್ ಪ್ರಾಬ್ಲಮ್ ಇದೆ, ಅಲ್ಲಿ ಇಷ್ಟು ಗ್ಯಾಮ್ಲಿಂಗ್ ಪ್ರಾಬ್ಲಮ್ ಇದೆ. ಮತ್ತು ಇಲ್ಲಿ ಫಸ್ಟ್ ಪ್ಯಾರಾ ದಾಟಿಲ್ಲ ನಾ ಇನ್ನು, ಅದರಲ್ಲಿ ಲಾ ಆ್ಯಂಡ್ ಆರ್ಡರ್ ಗುಡ್ ಪೊಲೀಸಿಂಗ್ ಅಂತ ಬರೀತಾರೆ. ಇದಕ್ಕೆ ನಾನು ಒಪ್ಪಲ್ಲ. ಈ ಗವರ್ನರ್ಸ್ ಅಡ್ರೆಸ್ಸಲ್ಲಿ ಏನು ಸರ್ಕಾರ ಕೊಟ್ಟಿದ್ದಾರೆ ಇದಕ್ಕೆ ಒಪ್ಪಲ್ಲ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.